ನಮಸ್ತೆ ಪ್ರಜೆಗಳೇ, ನಾನು ನಿಮ್ಮ ಭಾರತೀಯ ಕನ್ನಡಿಗ. ಇವತ್ತು ನಮ್ಮ ದೋಸ್ತ್ ಫೋನ್ ಹಚ್ಚಾನ್ರಿ, ಏನೋ ಹೊಸದಾಗ ಒಂದು ಮಟೀರಿಯಲ್ ತಂದೀನಿ, ಬಾ ನೋಡೋಣ ಅಂತ ಹೇಳಿ. ಬರ್ರಿ ಈಗ ನೋಡೋಣ. ಹಾಯ್ ಬ್ರೋ, ಏನ್ರಿ ಮುಖ ಮುಚ್ಕೊಂಡಿರಲ್ಲ? ಏನಿಲ್ರಿ, ಅದು ರಾಕುಲ್ ಅಂತ ಒಂದು ಮಟೀರಿಯಲ್ ಬಂದದ. ಹೌದ್ರಿ? ಅದು ಸ್ವಲ್ಪ ಡೇಂಜರಸ್ ಇರ್ತದೆ, ಅದ್ರ ಸಂಬಂಧ ಮಾಸ್ಕ್ ಹಾಕೊಂಡು ಮಾಡ್ಬೇಕಾಗ್ತದೆ ಅಷ್ಟೇ. ಓಕೆ, ಓಪನ್ ಮಾಡೋಣ್ರಿ. ಮಾಡೋಣಲ್ರಿ. ಅದಕ್ಕಿಂತ ಮೊದಲು ಇದನ್ನು ನೋಡ್ಬೋದು. ಇದಕ್ಕೆ ಅಕಾಸ್ಟಿಕ್ ಫೋಮ್ ಅಂತಾರೆ. ಇದು ಎದಕ್ಕೆ ಯೂಸ್ ಮಾಡ್ತಾರ ಅಂತ ನಿಮಗೆ ಗೊತ್ತಿರ್ಬೋದು. ಗೊತ್ತಿರಲಿಲ್ಲ ಅಂದರೆ ಇದಕ್ಕೆ ಸ್ಟುಡಿಯೋದಾಗ ಯೂಸ್ ಮಾಡ್ತಾರೆ. ಸೊ ಇದು ತೋರಿಸ್ತೀನಿ ಬರ್ರಿ. ಇದು ನೀವು ನೋಡ್ಬೋದು, ಇದು ರಾಕುಲ್ ಅನ್ನೋ ಒಂದು ಮಟೀರಿಯಲ್. ಇದೇನ್ರಿ ಪ್ಯಾಂಪರ್ಸ್ ಥರ ಐತಲ್ಲ, ಇದು ಏನು ಹಿಂಗೆ ಹಿಂಗೆ? ಅದು ಪ್ಯಾಂಪರ್ಸ್ ಹೆಂಗೆ ಒಳಗೆ ಹಾಕೋತಾರಲ್ರಿ, ಹಂಗೆ ಇದನ್ನು ಒಳಗೆ ಹಾಕೋದು. ಸರ್, ಒಂದು ರಾಕುಲ್ ಹರಿಯಾಕೆ ಎಷ್ಟೊತ್ತನ ಮಾಡ್ಲಾಕ್ತಾರೆ, ಅರ್ಧಕ್ಕೆ ಸ್ಕಿಪ್ ಮಾಡಬೇಡ್ರಿ, ಇದ್ರಾಗ ಭಾಳ ಇನ್ಫಾರ್ಮೇಷನ್ ಐತಿ. ಸೊ ಓಕೆ 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 ಎಸ್. ಇದು ಎಲ್ಲ ಸರಿ? ಇದು ಅಲ್ಲಿ ಸ್ಟುಡಿಯೋ ಒಳಗೆ ಯೂಸ್ ಮಾಡ್ತಾರೆ ರೀ. ಎದ್ರ ಸಲಾಗಿ ಯೂಸ್ ಮಾಡ್ತಾರೆ ಇದು? ಅಂದ್ರೆ ರೂಮ್ ಒಳಗೆ ಇಕೋ ಆಗಬಾರ್ದು, ಓಕೆ ಓಕೆ, ಬೇಸ್ ಮತ್ತು ಹೈ ಫ್ರೀಕ್ವೆನ್ಸಿ ಎಲ್ಲ ಅಬ್ಸಾರ್ಬ್ ಆಗ್ಬೇಕಂತ ಇದು ಮಟೀರಿಯಲ್ ಯೂಸ್ ಮಾಡ್ತಾರೆ. ಇದು ಆ್ಯಕ್ಚುಲಿ ಥಿಯೇಟರ್ದಾಗ ಯೂಸ್ ಮಾಡ್ತಾರೆ ಹೆಚ್ಚಾಗಿ. ಸೊ ನಾವು ಎಕ್ಸ್ಪೆರಿಮೆಂಟ್ ಮಾಡ್ಲಿಕ್ಕೆ ತಂದೀವಿ. ಇದ್ರದ್ದು ಸೌಂಡ್ ಕ್ವಾಲಿಟಿನ ನಿಮಗೆ ಚೆಕ್ ಮಾಡಿಸ್ತೀವಿ, ವಿದೌಟ್ ರಾಕೂಲ ವಿತ್ ರಾಕೂಲ್ ಅಂತ. ಅದು ವಿಡಿಯೋ ಮುಂದೆ ಬರ್ತದೆ. ನೋಡಿದ್ರಲ್ಲ, ರಾಕೂಲ್ ಅಂತ ಮಟೀರಿಯಲ್. ಇದು ಏನೈತಿ, ಒಳಗೆ ಇಕೋಸ್ಟಿಕ್ ಸಲುವಾಗಿ ಹಾಕ್ತಾರಂತ, ಅಂದ್ರೆ ಇಕೋ ಆಗಬಾರ್ದು ಅಂತೇಳಿ. ಸೊ ಇದ್ರದ್ದು ಬಿಫೋರ್ ಮತ್ತು ಆಫ್ಟರ್ ಒಂದು ವಿಡಿಯೋ ಮಾಡ್ತೀವಿ, ಅದು ನೆಕ್ಸ್ಟ್ ವಿಡಿಯೋದಾಗ ನಿಮಗೆ ಸಿಗ್ತೈತಿ. ಸೊ ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.